ನಮಸ್ತೆ ಎಲ್ಲರಿಗೂ, ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ, ಬೆಳಗ್ಗೆ ಅಂತ ಏನಿಲ್ಲ, 9 ಗಂಟೆ ಆಗಿದೆ. ಈಗ ಟಿಫನ್ ಆಯಿತು, ಕಾಫಿ ಆಯಿತು, ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಬಂದೆ. ಈಗ ಸ್ವಲ್ಪ ಪಾತ್ರೆ ಇದೆ ತೊಳ್ಕೊಬೇಕು. ಫ್ರೆಂಡ್ಸ್, ಇವತ್ತು 2ನೇ ಶುಕ್ರವಾರ, ಅಂದರೆ ಆಷಾಢ ಮಾಸದ 2ನೇ ಶುಕ್ರವಾರದ ಇವತ್ತು ಪೂಜೆ, ವೈಭವಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆನ್ನೆ ಎಲ್ಲ ಹೋಗಿ ಹೂವು ಹಣ್ಣು ಎಲ್ಲ ತೊಗೊಂಬಂದೆ. ನಾನು ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ದೆ. ನನಗೆ ವಿಡಿಯೋ ಮಾಡ್ಕೊಳ್ಳೋದೇ ನೆನಪಿರಲ್ಲ. ಎಲ್ಲಾದರೂ ಹೋದರೆ ಎಷ್ಟೊಂದು ವಿಡಿಯೋ ಮಾಡ್ಬೋದು, ಆದರೆ ನನಗೆ ನೆನಪೇ ಇರಲ್ಲ. ನೆನ್ನೆ ದೊಡ್ಡಬಳ್ಳಾಪುರ ಹೋಗಿ ಎಲ್ಲ ಸ್ವಲ್ಪ ಹಣ್ಣು ಹೂವು ಎಲ್ಲ ತಂದೆ. ಸ್ವಲ್ಪ ಬೇಕಾಯಿತು, ಪೂಜೆಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಬಂದೆ. ನನಗೆ ವಿಡಿಯೋ ಮಾಡೋದೇ ನೆನಪು ಬರಲಿಲ್ಲ. ಬಂದಾದಮೇಲೆ ನೆನಪು ಬಂತು. ಗೊತ್ತಿಲ್ಲ ನನಗೆ. ಅದು ನಾನು ವ್ಲಾಗ್ ಮಾಡೋಣ ಅಂತ ಮಾಡ್ತಿರ್ತೀನಿ, ಆದರೆ ವಿಡಿಯೋ ಮಾಡ್ಕೊಳ್ಳೋದೇ ಸ್ವಲ್ಪ ಮಾಡಿರ್ತೀನಿ, ಸ್ವಲ್ಪ ಬಿಟ್ಬಿಟ್ಟಿರ್ತೀನಿ, ಆ ಥರ ಆಗುತ್ತೆ. ಇನ್ನೀಗ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಮನೆಯೂ ಒರೆಸ್ಬಿಟ್ಟೆ. ಇವತ್ತು ಫಸ್ಟ್ ಮನೆ ಒರೆಸ್ಬಿಟ್ಟೆ, ಯಾರೂ ಇದ್ದಿರಲಿಲ್ಲ. ಎದ್ದಿದ ತಕ್ಷಣ ಮನೆ ಎಲ್ಲ ಗುಡಿಸಿ ಒರೆಸಿದ್ದೀನಿ. ಬಾಗಿಲು ಈಗ ತೊಳ್ಕೊಂಬಂದು ರಂಗೋಲಿ ತೊಳೆದು ಎಲ್ಲ ರಂಗೋಲಿ ಹಾಕಿದ್ದೀನಿ. ಈಗ ಸ್ವಲ್ಪ ಪಾತ್ರೆ ಇದೆ, ತೊಳಿಬೇಕು. ಮತ್ತು ಸ್ಟವೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇವತ್ತೆಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇನ್ನು ರಕ್ಷಣೆ ಹೋದ್ಲು. ನಮ್ಮ ಮನೆಯವರು ಇವತ್ತು ಅವರ ಫ್ರೆಂಡ್ ಅವ್ರ ಅಮ್ಮನಿಗೆ, ನಮ್ಮ ಮನೆ ಮುಂದೆನೇ ಇರೋದು, ಅವರ ಆಂಟಿಗೆ ಹುಷಾರಿಲ್ಲ ಪಾಪ. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಅವ್ರ ಜೊತೆ ಹೋದರು, ನಮ್ಮ ಮನೆಯವ್ರೂ ಹೋದರು. ಹಾಗಾಗಿ ನಾನು ಸಂಜೆ ಪೂಜೆ ಟೈಮ್ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಅಷ್ಟರಲ್ಲಿ ಲಾಸ್ಟ್ ವೀಕಂತೂ ಸ್ವಲ್ಪ ಗಡಿಬಿಡಿ, ಏನೋ ಒಂಥರ ಕೆಲಸ ಜಾಸ್ತಿ ಅನಿಸ್ತಿತ್ತು. ಇವತ್ತು ಇದೆ, ಕೆಲಸ ಇಲ್ಲ ಅಂತಲ್ಲ, ಆದರೆ ಏನೋ ಸ್ವಲ್ಪ ಒಂಥರ ಬೆಳಗ್ಗೆ ಇನ್ನು ಮಧ್ಯಾಹ್ನದಿಂದನೇ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಅಂದರೆ ನೈವೇದ್ಯಕ್ಕೆ ಮೊನ್ನೆ ಫಸ್ಟ್ ಟೈಮ್ ಪೂಜೆ ಮಾಡಿದಾಗ ನಾನು ಒಂದೊಂದು ಮರ್ತೋಗ್ಬಿಟ್ಟಿದ್ದೆ. ಅಂದರೆ ಆರತಿ ಫಸ್ಟೇ ಮಾಡಿಟ್ಕೊಳ್ಬೇಕು, ಅದೆಲ್ಲ ಗೊತ್ತಿಲ್ಲ ಅಂತಲ್ಲ, ಆದರೂ ಏನೋ ಒಂಥರ ಹಡಾವಿಡಿ. ಏನಪ್ಪ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು, ಅದು ಬೇರೆ ಭಯ. ತುಂಬ ಭಕ್ತಿಯಿಂದ ಮಾಡಬೇಕು, ತುಂಬ ಮಡಿಮೇಲಿಗೆಯಿಂದ ಮಾಡಬೇಕು ಅಂತೆಲ್ಲ ಹೇಳ್ತಾರಲ್ವ. ಹಾಗಾಗಿ ಸ್ವಲ್ಪ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಯಿತು ಲಾಸ್ಟ್ ವೀಕು. ಈ ವೀಕು ಅದೇನೂ ಆಗಬಾರ್ದು, ನೀಟಾಗಿ ಎಲ್ಲ ಫಸ್ಟೇ ರೆಡಿ ಮಾಡ್ಕೊಂಡಿರಬೇಕು ಅಂತ ಅಂದ್ಕೊಂಡು ಜ್ಞಾಪಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ಪೂಜೆ ಮತ್ತೆ ಹೇಳ್ಬಾರ್ದು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ರೆಡಿ ಮಾಡ್ಕೊತೀನಿ ಕೂಡ. ಫಸ್ಟ್ ಸ್ವಲ್ಪ ಪಾತ್ರೆ ಇದೆ, ತೊಳ್ಕೊಂಬರ್ತೀನಿ. ಹಾಗೆ ರಂಗೋಲಿ ಏನು ಹಾಕಿದೆ, ನಿಮಗೂ ತೋರಿಸ್ತೀನಿ ರಂಗೋಲಿನ. ಹಾಗೆ ಹಾಲು ಎಲ್ಲ ಕಾಯಿಸಿಟ್ಟೆ. ನೋಡಿ, ಕೆನೆ ತುಂಬ ಚೆನ್ನಾಗಿ ಬರುತ್ತಿದ್ದು, ತುಂಬ ಚೆನ್ನಾಗಿ ಗಟ್ಟಿ ಹಾಲಿರುತ್ತೆ, ಒಂಥರ ಎಮ್ಮೆ ಹಾಲು ಥರ ಇರುತ್ತೆ ಇದು. ನಮ್ಮ ಫ್ರೆಂಡವ್ರ ಮನೇಲಿ ಹಾಕ್ಸ್ಕೊಂಬರೋದು. ಫಸ್ಟ್ ಒಬ್ಬರ ಮನೇಲಿ ತೊಗೊತಿದ್ದೆ. ಅವರು ಅಷ್ಟೊಂದು ಅವ್ರ ಹಸುವಿಂದ ಅಷ್ಟೊಂದು ಗಟ್ಟಿ ಇರ್ತಿರ್ಲಿಲ್ಲ ಹಾಲು. ಇದಂತೂ ಎಮ್ಮೆ ಹಾಲಿನ ಥರ ಗಟ್ಟಿಯಾಗಿ ಮಂದವಾಗಿರುತ್ತೆ ಹಾಲು. ಕೆನೆ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಾನು ತುಪ್ಪನೂ ಮಾಡ್ಕೊಂಡಿದ್ದೀನಿ. ನೋಡಿ, ತುಪ್ಪನೂ ಮಾಡ್ಕೊಂಡಿದ್ದೀನಿ. ಇದೇನು ಗೊತ್ತಾ, ಇದು ಅಂಗಡಿಯಿಂದ ತೊಗೊಂಬಂದಿದ್ದೆ. ಇದು GRB ತುಪ್ಪ. ಇದು ಅಂಗಡಿಯಿಂದ ತೊಗೊಂಬಂದು ಇಲ್ಲಿವರೆಗೂ ಅಂಗಡಿಯಿಂದ ತೊಗೊಂಬಂದಿರೋದು. ಇದೆಲ್ಲ ನಾನು ಮಾಡ್ಕೊಂಡಿರೋದು. ಅಂದರೆ ಸ್ವಲ್ಪ ಜಾಸ್ತಿ ಕಾಯಿಸ್ಬಿಟ್ಟಿದ್ದೀನಿ, ಅದಕ್ಕೆ ಕಲ್ಲರ್ ಈ ಥರ. ಸ್ವಲ್ಪ ಬೇಗ ಸ್ಟವ್ ಆಫ್ ಮಾಡಿದರೆ ಕಲ್ಲರು ಇದೇ ಥರ ಬರ್ತಿತ್ತು. ನಾನು ಅರಿಶಿನ ಪುಡಿ ಏನೂ ಹಾಕಿಲ್ಲ, ಅಲ್ಲಿಗೂ ನೋಡಿ ಈ ಥರ ಕಲ್ಲರ್ ಇದೆ. ಯಾವಾಗಲೂ ಅಷ್ಟೇ, ಹಾಲು ತೊಗೊಂಬಂದು ಆದಷ್ಟು ತುಪ್ಪ ಎಷ್ಟಾಗುತ್ತೋ ಅಷ್ಟು ಮನೆಯಲ್ಲಿ ಮಾಡ್ಕೊತಿದ್ದೆ. ಆದರೆ ಈ ಥರ ಕೆನೆ ಕಟ್ಟಿದರೆ ತುಂಬಾ ತುಪ್ಪ ಮಾಡ್ಕೊಬೋದು. ಇದು ಒಂದು 4 ಲೀಟ್ರ್ ಹಾಲ್ದು. ಇದು 4 ಲೀಟ್ರ್ ಹಾಲಿಗೆ ಇಷ್ಟೊಂದು ತುಪ್ಪ ಆಯಿತು. ಇದನ್ನು ಹಾಗೆ ದೇವ್ರ ಮನೇಲಿ ಇಟ್ಟಿದ್ದೀನಿ, ಪೂಜೆಗೆ ಬೇಕಾಗುತ್ತಲ್ಲ ಅಂತ. ಅದಕ್ಕೆ ಹಾಕಿ ಇದನ್ನು ದೇವ್ರ ಮನೆಯಲ್ಲೇ ಇಟ್ಟೆ. ಈ ತುಪ್ಪ ಮಾಡೋದೆಲ್ಲ ವಿಡಿಯೋ ಮಾಡ್ಬೋದಾಗಿತ್ತು. ನಾನು ಯಾವ ಥರ ತುಪ್ಪ ಮಾಡ್ತೀನಿ, ಕೆನೆ ತೆಗಿತೀನಿ ಅಂತೆಲ್ಲ. ನಾನು ಅಷ್ಟೆಲ್ಲ ಡೀಟೇಲಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅಂದರೆ ಇದು ಸ್ವಲ್ಪ ಜಾಸ್ತಿ ಕಾಯಿಸ್ಬಿಟ್ಟೆ, ಹಾಗಾಗಿ ಈ ಥರ ಕಲ್ಲರ್ ಇದೆ. ಇನ್ನು ಇದು ಹಬ್ಬಕ್ಕೆ ಆಗುತ್ತೆ. ಇದು ಯಾಕಪ್ಪ ಹಾಗೆ ಇಟ್ಟೆ ಅಂದರೆ, ಮಡಿಯಿಂದ ಮಾಡಿದ್ದೆ. ಸ್ನಾನ ಎಲ್ಲ ಮಾಡಿಕೊಂಡು ಬೆಣ್ಣೆ ತೆಗೆದು ತುಪ್ಪ ಎಲ್ಲ ಕರೆಸಿ ಇದು ಮಾಡಿದ್ದೆ. ಅಂದರೆ ಒಂದೊಂದು ಸಾರಿ ಸಂಜೆ ಹೊತ್ತು ಮಾಡಿಬಿಡ್ತೀನಿ, ಇಲ್ಲ ಅಂದರೆ ಒಂದೊಂದು ಸಾರಿ ಬೆಳಗ್ಗೆ ಸ್ನಾನ ಮಾಡಿರಲ್ಲ, ಆಗ ಕರೆಸ್ಬಿಡ್ತೀನಿ. ಬೆಣ್ಣೆ ಏನಾದರೂ ಇದ್ದರೆ ಹಾಗೆ ಮಾಡ್ತಿದ್ದೆ. ಇವತ್ತಂತೂ ತುಂಬ ಸ್ನಾನ ಎಲ್ಲ ಆಗಿತ್ತು, ಮಡಿಯಿಂದ ಇದನ್ನು ಮಾಡಿದ್ದೀನಿ. ಹಾಗಾಗಿ ದೇವ್ರ ದೀಪಕ್ಕೆ ಅಂತ ಹಾಗೆ ಇಡ್ತಾಯಿದ್ದೀನಿ ಇದನ್ನು. ಹಾಗೆ ನೋಡಿ, ನಮ್ಮ ಮನೆಯವ್ರು ಹಾಸ್ಪಿಟ್ಲಿಗೆ ಹೋದ್ರಲ್ವ, ಗರಿಕೆ ಎಲ್ಲ ತಂದಿಟ್ಟು ಹೋಗಿದ್ದಾರೆ. ತೆಂಗಿನಕಾಯಿ ಸುಳ್ಕೊಟ್ಟು, ಸ್ವಲ್ಪ ನೋಡಿ ಬಿಲ್ವ ಪತ್ರೆ ಎಲ್ಲ ತಂದಿಟ್ಟು, ಗರಿಕೆ ಎಲ್ಲ ತೊಗೊಬಂದು ಇಟ್ಟು, ನೆನ್ನೆ ಎಲ್ಲ ಒರೆಸಿ ಎಲ್ಲ ರಾಯರ ಪೂಜೆ ನೆನ್ನೆ ಎಲ್ಲ ಆಗಿದೆ.
ಇವತ್ತು ಇದನ್ನೇನು ಕ್ಲೀನ್ ಮಾಡೋದು ಒರೆಸೋದು ಏನೂ ಇಲ್ಲ. ನಾನು ಸ್ವಲ್ಪ ಹೂವು ತೆಗೆದು ಹೂವು ಚೇಂಜ್ ಮಾಡಿ ಪೂಜೆ ಮಾಡ್ಕೊಂಬಿಡ್ತೀನಿ. ನೋಡ್ಬೇಕು ಎಷ್ಟೊತ್ತಾಗುತ್ತೋ ಬೇಗನೆ ಇವಾಗ ಪೂಜೆ ಮಾಡ್ಕೊತೀನಿ, ಪಾತ್ರೆ ತೊಳೆದ್ಬಿಟ್ಟು ಬಂದು. ಮತ್ತು ಲಾಸ್ಟ್ ವೀಕ್ ಪೂಜೆಗೆ ಇಟ್ಟಿದ್ದ ಐಟಮ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಲಾಸ್ಟ್ ವೀಕ್ ಏನು ಇಟ್ಟಿರ್ತಾರೋ ಅದನ್ನೇ ಇಡಬೇಕಂತಲ್ವ, ಹಂಗಾಗಿ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಇನ್ನು ಇದನ್ನೆಲ್ಲ ತೊಳ್ಕೊಬೇಕು. ಅಕ್ಕಿನೂ ಅಷ್ಟೇ ಬಾಕ್ಸೆಲ್ಲ ಹಾಕಿಟ್ಟಿದ್ದೀನಿ. ದೀಪನೂ ಅಷ್ಟೇ ಮೊನ್ನೆ ತೊಳೆದಿರಲಿಲ್ಲ, ಇನ್ನೂ ಸ್ವಲ್ಪ ಎಣ್ಣೆ ತುಪ್ಪ ಅದರಲ್ಲೇ ಇತ್ತು, ಹಾಗೆ ಉರ್ಸೋಣ ಅಂತ ತೊಳೆದಿರಲಿಲ್ಲ. ಈಗೆಲ್ಲ ಕ್ಲೀನ್ ಮಾಡ್ಕೊಬೇಕು. ನೋಡಿ ಮಾವನೇನೇನು ತಂದಿದ್ದಾರೆ. ಹಾಗೆ ನೆನ್ನೆ ತಂದೆ ಹೂವೆಲ್ಲ ತಂದಿದ್ದೆ. ಇದು ಸ್ವಲ್ಪ ಗಣಗಲೆ ಹೂವು, ತುಳಸಿ, ಸ್ವಲ್ಪ ದೇವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ತಂದೆ. ಹಾಗೆ ಮಲ್ಲಿಗೆ ಹೂವು ಮೊಗ್ಗು ತಂದಿದ್ದೆ. ಮಲ್ಲಿಗೆ ಮೊಗ್ಗು, ಗುಂಡ್ಮಲ್ಲಿಗೆ ಮೊಗ್ಗು ತಂದಿದ್ದೆ. ರಾತ್ರಿನೇ ಎಲ್ಲ ಕಟ್ಟಿ ಇಟ್ಟೆ. ಇನ್ನೂ ಸ್ವಲ್ಪ ನೋಡಿ ಕಟ್ಟೋದಿದೆ. ಹೂವು ನಮ್ಮ ಗಿಡದಿದ್ದು ಬಿಡಿಸ್ಕೊಂಬಂದೆ. ರಾತ್ರಿ ಮರ್ತುಬಿಟ್ಟೆ, ಅದನ್ನೆಲ್ಲ ಕಟ್ಟಿಟ್ಟೆ. ಇದನ್ನು ಮರ್ತುಬಿಟ್ಟಿದ್ದೀನಿ ಕಟ್ಟೋದು. ಬೆಳಗ್ಗೆ ಎದ್ದು ನೋಡಿದಾಗ ನೆನಪು ಬರ್ತಾಯಿದೆ, ಅಯ್ಯೋ ಇನ್ನೂ ಸ್ವಲ್ಪ ಹೂವು ಇತ್ತಲ್ಲ ಅಂತ. ಹಾಗಾಗಿ ಅದನ್ನು ಕಟ್ಟಬೇಕು. ಇನ್ನು ಬನ್ನಿ ರಂಗೋಲಿ ಯಾವ್ದು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ಬಾಗಿಲಿಗೆ ಇದಾಕಿದೆ, ಬಾರ್ಡರ್ ಇದಾಕಿದ್ದೀನಿ. ಇನ್ನು ಬಾಗಿಲಲ್ಲಿ ಇದಾಕಿದೆ. ಬಿಸಿಲಿದೆ ಅದಕ್ಕೆ ಕಾಣ್ತಿಲ್ಲ. ಇನ್ನು ತುಳಸಿ ಗಿಡ ಹೊಸ್ದಾಗಿ ಹಾಕಿರೋದು. ತುಳಸಿ ಗಿಡ ಅದಿನ್ನೂ ಈಗ ಬರ್ತಾಯಿದೆ. ಈ ಥರ ಹಾಕಿ. ಹಾಗೆ ಬಟ್ಟೆ ಎಲ್ಲ ನೆನ್ನೆ ವಾಶ್ ಮಾಡಿದ್ದಿದ್ದು ಇನ್ನೂ ಸ್ವಲ್ಪ ಆರಬೇಕಾಗಿತ್ತು, ಅದನ್ನೆಲ್ಲ ಒಣಗಾಕಿದ್ದೀನಿ. ಇನ್ನು ಸೋಫಾ ಕವರ್ ಎಲ್ಲ ವಾಶ್ ಮಾಡಿದ್ದೆ, ರಾತ್ರಿನೇ ಹಾಕದೇ ಇಲ್ಲ. ಏನೋ ಪೂಜೆ ಅಂದರೆ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಬೇಕು, ನೀಟಾಗಿ ಮಾಡಬೇಕು ಅನ್ನೋ ಆಸೆ ಅಷ್ಟೇ. ಆಸೆ ಒಂಥರ ಏನೋ ಭಕ್ತಿ ಅಂತ ಹೇಳ್ಬೋದು. ಹಾಗೆ ಇನ್ನು ಈಗ ಪಾತ್ರೆನ ತೊಳ್ಕೊಂಬರ್ತೀನಿ. ಮತ್ತು ದೇವ್ರ ಮನೆ ಒರೆಸಿದ ಬಟ್ಟೆ ಎಲ್ಲ ನೆನ್ನೆ ಇಲ್ಲೇ ಇಟ್ಟಿದ್ದೀನಿ, ಅದನ್ನು ವಾಶ್ ಮಾಡಬೇಕೀಗ. ಫ್ರೆಂಡ್ಸ್ ನೋಡಿ ಪಾತ್ರೆ ಇಷ್ಟಿದೆ ತೊಳೆಯೋದು, ಇದನ್ನೆಲ್ಲ ತೊಳಿಬೇಕು. ಹಾಗೆ ನೆನ್ನೆ ದೊಡ್ಡಬಳ್ಳಾಪುರಕ್ಕೆ ಹೋದೆ ಅಲ್ವಾ, ಒಂದು ಕ್ಯಾರಿಯರು ಮತ್ತು ಇದನ್ನು ತೊಗೊಂಬಂದೆ. ತೊಗೊಬೇಕು ಅಂತ ಇದು ಬೇಕಿತ್ತು ಅಂತ ಅನಿಸ್ತಿತ್ತು. ಇದು ಒಂದು ಬೇಕಿತ್ತು, ಇದು ಬೇಕಿತ್ತು ಅಂತ ಇದಕ್ಕೆ ಹೋದೆ. ಹಾಗೆ ಇದು ಚೆನ್ನಾಗಿ ಕಾಣ್ತು ಅಂತ ತೊಗೊಂಬಂದೆ. ಈ ಬಟ್ಲು ತುಂಬ ಇದೆ, ಪಾತ್ರೆ ಸಾಮಾನೆಲ್ಲ ಎಷ್ಟೊಂದಿದೆ. ಎಲ್ಲ ಕವರ್ ಮಾಡಿ ಎತ್ತಿಟ್ಟಿದ್ದೀನಿ. ನಿಜವಾಗ್ಲೂ ಏನಿದೆ ಏನಿಲ್ಲ ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದಿದೆ. ಅದು ಏನೋ ಇಷ್ಟ ಆದಾಗೆಲ್ಲ ಒಂದೊಂದು ತೊಗೊತಾ ಇರ್ತೀನಿ. ಏನಾದರೂ ಇದು ನೈವೇದ್ಯಕ್ಕೆ ಏನಾದರೂ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಇವತ್ತು ಇದರಲ್ಲಿ ಕೋಸಂಬರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೂಜೆಗೆ ಕೋಸಂಬರಿ ಮಾಡ್ತೀನಲ್ವ, ಇದರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದೆಲ್ಲ ವಾಶ್ ಮಾಡ್ತೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು. ಫ್ರೆಂಡ್ಸ್, ಒಳಗಡೆ ಅಡುಗೆ ಮನೆಯಲ್ಲಿ ಸಿಂಕ್ ಚಿಕ್ಕದು, ಅದು ಬೇರೆ ಸಿಂಕ್ ಹತ್ರನೇ ಫ್ರಿಜ್ ಇಟ್ಬಿಟ್ಟಿದ್ದೀನಿ. ಅದು ಡಬಲ್ ಡೋರ್ ಫ್ರಿಜ್ಜು, ಹಂಗಾಗಿ ಸಿಂಕಲ್ಲಿ ಪಾತ್ರೆ ತೊಳೆಯೋದಕ್ಕಾಗಲ್ಲ. ಏನಾದರೂ ನಾನು ಲಾಸ್ಟ್ ಟೈಮ್ ಒಂದು ಸಾರಿ ಹೇಳಿದ್ದೀನಿ ಕೂಡ, ಹಂಗಾಗಿ ನಾನು ಆಚೆನೇ ಪಾತ್ರೆ ತೊಳ್ಕೊಳ್ಳೋದು. ಒಂದು ಲೋಟನೂ ನಾನು ಒಳಗಡೆ ತೊಳೆಯಲ್ಲ, ಎಲ್ಲ ಆಚೆ ತಂದು ಹಾಕ್ತೀನಿ, ಒಂದೇ ಸಾರಿ ತೊಳ್ಕೊಂಬಿಡ್ತೀನಿ. ಪಾತ್ರೆ ತೊಳ್ಕೊಂಬಂದಿದ್ದಾಯಿತು. ರಾತ್ರಿ ಇನ್ನೂ ಸ್ವಲ್ಪ ಹೂ ಕಟ್ಟೋದು ಬ್ಯಾಲೆನ್ಸ್ ಇತ್ತಲ್ವ, ಅದನ್ನು ಕಟ್ಕೊತಾ ಇದ್ದೀನಿ. ಸ್ವಲ್ಪ ಏನಪ್ಪ ಇದು ಮೈಸೂರು ಮಲ್ಲಿಗೆ, ಕನಕಾಂಬರ ಮತ್ತು ನಿತ್ಯ ಮಲ್ಲಿಗೆ, ಮರಟೆ ಹೂವು ಒಂದಿಷ್ಟೇ ಸಿಗುತ್ತೆ, ಅದು ಇತ್ತು. ಅದನ್ನು ಎಲ್ಲ ಕಟ್ಟಿ ಇಟ್ಕೊತಾ ಇದ್ದೀನಿ. ಬೆಳಗ್ಗೆ ಏನಾದರೂ ಹೂ ಕಟ್ಟೋ ಕೆಲಸ ಇಟ್ಕೊಂಡ್ಬಿಟ್ರೆ ಇದು ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ. ಹೂ ಕಟ್ಟೋದು ಬೇಜಾನ್ ಟೈಮ್ ತೊಗೊಂಡ್ಬಿಡುತ್ತೆ. ಹಾಗಾಗಿ ರಾತ್ರಿ ಮರ್ತೋಗ್ಬಿಟ್ಟೆ, ಇದನ್ನು ನೋಡಲೇ ಇಲ್ಲ. ಹಂಗಾಗಿ ಈಗ ಕಟ್ಕೊತಾ ಇದ್ದೀನಿ. ನೋಡಿ, ಹಾಗೆ ಸಬೀನೆ ದೇವ್ರ ಸಾಮಾನೆ ಎಲ್ಲ ತೊಳೆಯೋದಕ್ಕೆ ಸಬೀನೆ ಇರಲಿಲ್ಲ, ಚೇಂಜ್ ಇಲ್ಲ ಅಂತ ಅವರು ಶಾಂಪು ಕೊಟ್ಟರು. ನಾನು ಇದೇ ಶಾಂಪೂನೇ ಹಾಕೋದು, ಕ್ಲಿನಿಕ್ ಪ್ಲಸ್ಸೇ. ಫ್ರೆಂಡ್ಸ್, ನಾನಂತೂ ತುಂಬ ಅಂದರೆ ಮದುವೆಗೆ ಮುಂಚೆ ಇನ್ನೂ ಚಿಕ್ಕ ಏಜಲ್ಲಿದ್ದಾಗ ಅಂದರೆ ಎಷ್ಟೆಲ್ಲ ಟ್ರೈ ಮಾಡ್ತಿದ್ವೋ. ಸ್ವಲ್ಪ ಏರ್ ಫಾಲ್ ಆಗೋಂಗಿಲ್ಲ, ಫೇಸಲ್ಲೊಂದು ಪಿಂಪಲ್ ಆಗೋಂಗಿಲ್ಲ, ಇರಾಬರ ಸೋಪು, ಕ್ರೀಮು, ಶಾಂಪು ಎಲ್ಲದನ್ನು ಯೂಸ್ ಮಾಡಿಬಿಡ್ತೀನಿ. ನಿಜವಾಗ್ಲೂ ನೀವು ನಂಬಿದಿರೋ ಇಲ್ವೋ ಗೊತ್ತಿಲ್ಲ, ನಾನು ಎಲ್ಲ ಡವ್ ಶಾಂಪು, ಏನು ಚಿಕ್ಕ ಶಾಂಪು, ಕ್ಲಿನಿಕ್ ಪ್ಲಸ್ ಎಲ್ಲ ಈ ಥರ ಶಾಶೆಲೆಲ್ಲ ಬಾಟಲಲ್ಲೇ ತೊಗೊಂಡೆಲ್ಲ ಟ್ರೈ ಮಾಡ್ತಿದ್ದೆ. ಆಗೊಂಥರ ಏನೋ ಕ್ರೇಜು, ಹೇರ್ ಫಾಲ್ ಆಗಬಾರ್ದಾಗಿತ್ತು, ಪಿಂಪಲ್ಸ್ ಆಗಬಾರ್ದಾಗಿತ್ತು, ಏನೋ ಸ್ವಲ್ಪ ಬ್ಯೂಟಿ ಬಗ್ಗೆ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ. ಈಗಂತೂ ಏನೂ ಇಲ್ಲ ಬಿಡಿ. ಏನೋ ಇವು ಕೂದಲೇನಾದರೂ ಉದುರಿದ್ರೆ ಬಿಡು, ಏನೋ ಆ ಥರ ಅಷ್ಟೊಂದು ಕೇರ್ ತೊಗೊಳಲ್ಲ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಎಷ್ಟೆಲ್ಲ ಕಾಸ್ಟ್ಲಿ ಶಾಂಪು, ಕ್ರೀಮು, ಸೋಪ್ ಎಲ್ಲ ಯೂಸ್ ಮಾಡ್ತಿದ್ದೆ ಅಂದರೆ ನಿಜವಾಗ್ಲೂ. ಈಗ ನೋಡಿ ಅಷ್ಟೆಲ್ಲ ಮಾಡಿ ಈಗ ₹1 ಶಾಂಪೂನೇ ಹಾಕೋದು ನಾನು. ಈಗ ₹1 ಶಾಂಪೂಲ್ಲೇ ನಾನು ತಲೆಗೆ ₹1 ಶಾಂಪೂನೇ ಕ್ಲಿನಿಕ್ ಪ್ಲಸ್ಸೇ ಹಾಕೋದು. ಅಂದರೆ ಅದು ಏನು ಅಂತ ಗೊತ್ತಾಯ್ತು, ಅದೆಲ್ಲ ಯೂಸ್ ಮಾಡಾಯಿತು, ಅದರಲ್ಲೆಲ್ಲ ಸರಿ ಹೋಗಲ್ಲ ಅಂತ ಗೊತ್ತಾಯ್ತಲ್ವ. ಈಗ ಅಂದರೆ ಆಗ ದುಡ್ಡಿನ ಬೆಲೆನೂ ಗೊತ್ತಾಗ್ತಿರ್ಲಿಲ್ಲ. ಯಾರೋ ಕೊಡ್ಸೋರು, ಅಪ್ಪನ ಅಮ್ಮನ ಕೊಡ್ಸೋರು, ಆಗ ಗೊತ್ತಾಗ್ತಿರ್ಲಿಲ್ಲ. ದುಡ್ಡಿನ ಬೆಲೆ ಈಗ ಗೊತ್ತಾಗುತ್ತೆ ಅಷ್ಟೇ. ಈಗ ನೋಡಿ ನಾವು ಖರ್ಚು ಮಾಡೋದ್ರಿಂದ ಅಷ್ಟೊಂದು ಕಾಸ್ಟ್ಲಿ ಇದಾಗಬೇಕಾ ಅಂತ ಒಂದೊಂದು ಸಾರಿ ಅನಿಸುತ್ತೆ. ಅಯ್ಯೋ ಬಿಡು, ಏನೋ ಈಗ ಏರ್ ಫಾಲ್ ಆಗ್ತಿದೆ ಅಂತ ಅಂದರೆ ಅಯ್ಯೋ ಏನು ಬಿಡು, ಆದರೆ ಆಗಲಿ, ಎಷ್ಟೋ ಇದ್ದಷ್ಟು ಇರಲಿ ಅಂತ ನನಗನ್ಸುತ್ತೆ. ಆ ಥರ ನನಗನ್ಸುತ್ತೆ, ಯಾರಿಗೇನೋ ಅಂತ ಹೇಳ್ತಿಲ್ಲ, ನನಗನ್ಸೋದು ನಾನು ಹೇಳ್ತಾ ಇದ್ದೀನಿ. ಈಗ ಅಷ್ಟೇ, ಏನೋ ಉದುರಿದ್ರೆ ಉದುರಲಿ ಬಿಡು,
ಏನು ಇದ್ದಷ್ಟು ಇರಲಿ ಬಿಡು ಅನ್ನೋ ಥರ. ಅಯ್ಯೋ ಅಷ್ಟೊಂದು ಕಾಸ್ಟ್ಲಿ ಇದೆಲ್ಲ ಹಾಕೋದಕ್ಕೆ ಇವಾಗ ಇಷ್ಟನೇ ಆಗಲ್ಲ. ಏರ್ ಆಯಿಲು ಅಷ್ಟೇ, ಎಲ್ಲ ಥರ ಏರ್ ಆಯಿಲು ಹಾಕಿದ್ದೀನಿ. ಇಂದುಲೇಖ, ಅಶ್ವಿನಿ, ಯಾವ್ಯಾವ ಥರ ಇದೆಯೋ ಎಲ್ಲ ಹಾಕಿದ್ದೀನಿ. ನನ್ನ ಮಗಳು ಹುಟ್ಟೋವರೆಗೂ ನನಗೆ ಆ ಥರ ಎಲ್ಲ ಕ್ರೇಜ್ ಇತ್ತು ಒಂಥರ. ಆಮೇಲೆ ಸ್ವಲ್ಪ ಕಡಿಮೆ ಆಗೋಯ್ತು. ಈಗಂತೂ ಇಲ್ಲವೇ ಇಲ್ಲ ಬಿಡಿ, ಅದೆಲ್ಲ ಹಾಕಬೇಕು ಅಂತ ಇಲ್ಲವೇ ಇಲ್ಲ. ಕಡೆಗೂ ಹರಳೆಣ್ಣೆ ಇದ್ರೂ, ಕೊಬ್ಬರಿ ಎಣ್ಣೆ ಖಾಲಿ ಆಗಿದೆ ಅಂದರೆ ಹರಳೆಣ್ಣೆ ಇದ್ರೂ ಹಚ್ಕೊಂಡ್ಬಿಡ್ತೀನಿ ಆ ಥರ. ಈಗ ಎಲ್ಲ ಒಂದೊಂದು ಟೈಮ್ ಅಷ್ಟೇ. ಹಾಗೆ ನೋಡಿ, ಹೂವು ರಾತ್ರಿ ಮಲ್ಲಿಗೆ ಮೊಗ್ಗು ಕಟ್ಟಿದ್ದಲ್ವ, ಅದರಲ್ಲಿ ಸಣ್ಣ ಮೊಗ್ಗೆಲ್ಲ ಹಾಗೆ ಇಟ್ಟಿದೆ. ಸ್ವಲ್ಪ ದಾರ ಖಾಲಿ ಆಗಿಬಿಡ್ತು ನೋಡಿ, ದಿಂಡಾಗ್ತಿದೆ. ಸಣ್ಣ ಮಗು ಕಳ್ಸಿದ ಮೇಲೆ ಏನಾದರೂ ಇಡೋಕ್ಕೆ ಆಗುತ್ತೆ ಅಥವಾ ಮುಟ್ಕೊಳಕ್ಕೋ ಏನಕ್ಕೋ ಆಗುತ್ತೆ ಅಂತ ದಿಂಡನ್ನು ಹಾಕ್ತಿದ್ದೆ. ಅದು ದಾರ ಖಾಲಿ ಆಗಿಬಿಡ್ತು ಅಂತ ಹಾಗೆ ಇಟ್ಟಿದ್ದೆ. ಅದನ್ನು ಈಗ ದಿಂಡು ಥರನೇ ಹಾಕಬೇಕು. ಫ್ರೆಂಡ್ಸ್, ಎಲ್ಲ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ಆದರೆ ಪೂಜೆ ಮಾಡುವಾಗೆ ವಿಡಿಯೋ ಮಾಡಲಿಲ್ಲ. ಪೂಜೆ ಸ್ಟಾರ್ಟಿಂಗ್ ಮಾಡುವಾಗಲೇ ಪೂಜೆನ ಮಾಡಲಿಲ್ಲ. ನಾನು ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಆದೆ. ನಮ್ಮ ಮನೆಯವರು ಇರಲಿಲ್ಲ. ಇನ್ನು ರಕ್ಷಾ ಅವಳು ಕಾಲೇಜಿಂದ 5 ಗಂಟೆಗೆ ಬರ್ತಾಳೆ. ಇನ್ನು ಆಗ ಅವಳಿಗೆ ಹೇಳೋಕ್ಕಾಗಲ್ಲ, ಅಲ್ಲಿಂದ ಟಯರ್ಡಾಗಿ ಬರ್ತಾಳೆ ಬಸ್ಸಲ್ಲಿ ಬರೋದು ಅಂತ ಹೇಳೇ ಇಲ್ಲ. ನಾನು ಪೂಜೆ ಲಾಸ್ಟ್ವರೆಗೂ ನಾನು ಪೂಜೆ ಕೂತ್ಕೊಂಡ, ಇವ್ರು ಯಾರಾದರೂ ಸ್ವಲ್ಪ ವಿಡಿಯೋ ಮಾಡ್ತಾರೆ ಅಂತ ಅಂದ್ಕೊಂಡೆ. ನಮ್ಮ ಮನೆಯವರೇನೋ ಆಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡುವಾಗ ಬಂದರು. ಅವರು ಪಾಪ ಬೆಳಗಿಂದ ಅಲ್ಲೇ ಹಾಸ್ಪಿಟ್ಲಲ್ಲಿ ಹತ್ರ ಎಲ್ಲ ಓಡಾಡಿ ಅವ್ರಿಗೂ ಒಂಥರ ಅನಿಸಿರುತ್ತೆ. ಹಂಗಾಗಿ ಯಾರಾದರೂ ಮಾಡಿಕೊಡ್ತಾರೆ ಅಂತ ನಾನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಯಾರೂ ಮಾಡಲೇ ಇಲ್ಲ. ಪೂಜೆ ಎಲ್ಲ ಲಾಸ್ಟ್ ಆದಮೇಲೆ ಸ್ವಲ್ಪ ವಿಡಿಯೋ ಹೇಳ್ಬಿಟ್ಟೆ ಮಾಡಿಸ್ಕೊಂಡೆ. ನಾನು ಅಲ್ಲಿಗೂ ನಾನು ಪೂಜೆ ಮಾಡ್ತಿದ್ದಲ್ವ, ಮಾತಾಡಿದೆ, ನೀವು ಸ್ವಲ್ಪ ವಿಡಿಯೋ ಮಾಡ್ಬೋದಾಗಿತ್ತಲ್ಲ ಅಂತ ಕೇಳಿದೆ. ಯಾರೂ ಮಾಡಲೇ ಇಲ್ಲ. ಪೂಜೆ ಮಾಡ್ತಿದ್ದಾರಲ್ಲ, ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಯಾರೂ ಮಾಡಲೇ ಇಲ್ಲ. ಹೋಗಲಿ ಅಂತ ಸುಮ್ಮನಾದೆ, ಇನ್ನೇನು ಮಾಡೋದು ಅಂತ. ಫ್ರೆಂಡ್ಸ್, ನನಗೆ ಇದು 2ನೇ ವಾರ ಪೂಜೆ ಮಾಡಿದ್ದು. ನನಗೇನೋ ಒಂಥರ 2ನೇ ವಾರಕ್ಕೆ ನನಗೇನೋ ಒಂಥರ ಎಲ್ಲ ಪಾಸಿಟಿವ್ ವೈಬ್ಸು ಗೊತ್ತಾಗುತ್ತೆ. ನನ್ನ ಮನಸ್ಸಿಗೆ ಏನೋ ಒಂಥರ ಇರುತ್ತಾ, ಮುಗಿದ್ರೆ ನಮ್ಮ ಸಂಕಲ್ಪ, ನಮ್ಮ ಕೋರಿಕೆ ಈಡೇರುತ್ತೆ ಅನ್ನೋ ನಂಬಿಕೆಯಲ್ಲೇ ಇದ್ದೀನಿ ನಾನು. ಯಾಕೋ ನನಗೆ ಹಂಗೆ ಅನಿಸ್ತಾನೇ ಇದೆ. ಇಲ್ಲ, ನನ್ನ ಕೋರಿಕೆ ಈಡೇರುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಏನೋ ಎಲ್ಲ ಒಂಥರ ಒಳ್ಳೆಯ ಥರವಾಗೆ ಗೊತ್ತಾಗ್ತಿದೆ. ಅದಕ್ಕೆ ಮನಸ್ಸಿಗೆ ಏನೋ ಒಂಥರ ಒಳ್ಳೇದಾಗುತ್ತೆ ಅನಿಸ್ತಾ ಇದೆ. ನೋಡಿ, ಎಲ್ಲ ಕೋಳಿ ಮಗ್ಗು ನೋಡಿ ಎಷ್ಟು ಚೆನ್ನಾಗಿ ಇಷ್ಟ ಆಯಿತು. ಒಂದು ದಿಂಡು ಥರ ಆಯಿತು. ಮುಡ್ಕೊಳ್ಳೋಕ್ಕೋ ಅಥವಾ ಕಳ್ಸಿದ ಮೇಲೆ ಇಡೋಕ್ಕೋ ಆಗುತ್ತೆ. ಇನ್ನು ಹೂವೆಲ್ಲ ಕಟ್ಟಿಟ್ಟು ಬೆಳಗ್ಗೆ ಟಿಫನ್ ಮಾಡುವಾಗ ನಾನು ಸ್ಟೋವೇನು ಕ್ಲೀನ್ ಮಾಡಲಿಲ್ಲ. ಫ್ರೆಂಡ್ಸ್, ಇವತ್ತು ಟಿಫನ್ ಏನು ಮಾಡಿದ್ದೆ ಅಂದರೆ ಸ್ವಲ್ಪ ಪುಳಿಯೋಗರೆ ಗೊಜ್ಜು, ಮೊನ್ನೆ ಮಾಡಿದ ಗೊಜ್ಜಿತ್ತು. ಅದಕ್ಕೆ ಅನ್ನನ ಮಿಕ್ಸ್ ಮಾಡಿಕೊಟ್ಟಿದ್ದೆ. ಮೊನ್ನೆ ಗೊಜ್ಜಿತ್ತು, ಅದಕ್ಕೆ ಸ್ವಲ್ಪ ಅನ್ನ ಮಾಡಿ ಮಿಕ್ಸ್ ಮಾಡಿದೆ ಅಷ್ಟೇ. ಇವತ್ತು ನಮ್ಮ ಮನೆಯವರು ಟಿಫನ್ ಮಾಡಲಿಲ್ಲ. ಇನ್ನು ನಾನು ಉಪವಾಸ ಅಲ್ವಾ, ಇನ್ನು ರಕ್ಷಾ ಒಬ್ಬಳಿಗೆ ಅಂತ ಅದನ್ನೇ ಮಾಡಿಕೊಟ್ಟಿದ್ದೆ. ಹಾಗೆ ಟಿಫನ್ ಮಾಡಿಬಿಟ್ಟು ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆನೇ ಮಾಡಲಿಲ್ಲ. ನೈವೇದ್ಯ ಮಾಡುವಾಗ ಸ್ಟವನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೂವೆಲ್ಲ ಕಟ್ಟಿಟ್ಟು ಈಗ ಸ್ಟವ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬ ಏನು ಗಲೀಜಾಗಿರಲಿಲ್ಲ. ಆದರೂ ದೇವರಿಗೆ ಮಾಡೋದಲ್ವಾ, ಅದಕ್ಕೆ ಕ್ಲೀನಾಗಿ ಸೋಪೆಲ್ಲ ಹಾಕಿ ಕ್ಲೀನ್ ಮಾಡಿಕೊಂಡೆ. ಸ್ಟವ್ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಬಿಟ್ಟು ಇನ್ನು ಮಾಡುವಾಗ ಪೂಜೆನ ಮಾಡಬೇಕು. ಪೂಜೆ ಮಾಡಿಬಿಟ್ಟೆ ಸ್ಟವ್ಗೂ ಪೂಜೆ ಮಾಡಿ ನಮಸ್ಕಾರ ಮಾಡಿ ನೈವೇದ್ಯ ಮಾಡೋದು. ಹಬ್ಬಗಳಲ್ಲಿ ಸಾಮಾನ್ಯವಾಗಿ ಈ ಥರ ಪೂಜೆಗಳಿಗೆ ಹಬ್ಬಗಳಲ್ಲಿ ಎಲ್ಲ ನೈವೇದ್ಯ ಅಡುಗೆ ಮಾಡಬೇಕಾದ್ರೆ ಪೂಜೆ ಮಾಡಿನೇ ಮಾಡೋದು. ನೋಡಿ ಫ್ರೆಂಡ್ಸ್, ನಾನೇ ಈ ಥರ ಸಿಂಕ್ ಇರೋದು. ಅಂದರೆ ಇದು ಬಾಡಿಗೆ ಮನೆಗೆ ಅಂತ ಕಟ್ಟಿದ್ದು, ಬಾಡಿಗೆಗೆ ಕೊಡೋದಕ್ಕೆ. ಬಾಡಿಗೆಗೆ ಇದ್ದರು, ಇದರಲ್ಲಿ ನಾವು ಇರಬೇಕಾಯಿತು. ಅಂದರೆ ತುಂಬ ವರ್ಷಗಳಾಯಿತು ಕಟ್ಟಿ. ಒಂದು 17-18 ವರ್ಷ, ಅಂದರೆ 16 ವರ್ಷ ಆಯಿತು ಅಂತ ಅನಿಸುತ್ತೆ. ಆಗೇನೋ ಈ ಥರ ಮಾಡಿಸ್ಬಿಟ್ರು. ಅದು ಗ್ರಾನೈಟು, ಕಡಪ ಕಲ್ಲೆಲ್ಲ ಥರ ಏನೂ ಹಾಕ್ಸಿಲ್ಲ, ಏನೋ ಸಿಮೆಂಟಲ್ಲೇ ಮಾಡಿಸ್ಬಿಟ್ರು. ಹಾಗೆ ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಎಲ್ಲ ನೆನೆ ವಾಶ್ಗೆ ಹಾಕಿದ್ದು, ಬಟ್ಟೆ ಎಲ್ಲ ಮಡಚಿ ಇಟ್ಟೆ. ಹಾಗೆ ನೋಡಿ, ಪೂಜೆಗೆ ಪೀಠ ಎಲ್ಲ ತೆಗೆದಿಟ್ಟಿದ್ದೀನಿ. ಬಳೆನೂ ಅಷ್ಟೇ, ಬಳೆ ಹಬ್ಬಕ್ಕಾಗಷ್ಟು ತಂದುಬಿಟ್ಟಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕಾಗಷ್ಟು ತಂದು ಇಟ್ಬಿಟ್ಟಿದ್ದೀನಿ. ಇನ್ನು ಬಟ್ಟೆ ಎಲ್ಲ ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ. ಹಾಗೆ ನೀರು ಬಿಟ್ಟಿದ್ದೀನಿ, ಮೇಲೆ ಡ್ರಮ್ಮಿಗೆ ನೀರು ಹಾಕಿದ್ದೀನಿ. ಇನ್ನು ತುಂಬವರೆಗೂ ವೆಯ್ಟ್ ಮಾಡಬೇಕು. ಅದು ತುಂಬ ಆದಮೇಲೆ ಮೋಟ್ರ್ ಆಫ್ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗಬೇಕು. ಸಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಳೋಣ, ಗಲೀಜಾಗ್ಬಿಡುತ್ತೆ. ಇನ್ನು ನೈವೇದ್ಯಕ್ಕೆಲ್ಲ ರೆಡಿ ಮಾಡಬೇಕಲ್ವ, ಪೂಜೆ ಸಾಮಾನೆಲ್ಲ ತೊಳಿಬೇಕು. ಹಾಗಾಗಿ ಪೂಜೆ ಮಾಡಿಬಿಟ್ಟೆ. ಎಲ್ಲ ರೆಡಿ ಮಾಡಿಕೊಂಡೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ. ಇವಾಗ ಡ್ರೆಸ್ಸನ್ನೇ ಹಾಕ್ಕೊಂಡೆ ಸ್ಯಾರಿ. ಆಮೇಲೆ ಪೂಜೆ ಮಾಡುವಾಗ ಫ್ರೆಶ್ಶಾಗಿ ರೆಡಿ ಆದರೆ ಆಯಿತು ಅಂತ. ಇನ್ನೂ ನಾನು ಪೂಜೆ ಮಾಡೋಷ್ಟರಲ್ಲಿ ಸಂಜೆ ಆಗುತ್ತೆ, ಹಾಗಾಗಿ ಲೇಟ್ ಆಗಿಬಿಡುತ್ತೆ ಅಂತ ಸ್ಯಾರಿ ಹಾಕ್ಕೊಂಡಿಲ್ಲ, ಡ್ರೆಸ್ಸನ್ನೇ ಹಾಕ್ಕೊಂಡು ಆಮೇಲೆ ಸ್ಯಾರಿನ ಹಾಕ್ಕೊಂಡೆ. ಫ್ರೆಂಡ್ಸ್, ಸ್ನಾನ ಆಯಿತು. ಈಗ 1 ಗಂಟೆ ಆಗಿದೆ. 1 ಗಂಟೆ ಆಗಿದೆ. ಫಸ್ಟೆಲ್ಲ ದೇವ್ರ ಸಾಮಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅಂದರೆ ದೇವ್ರ ಸಾಮಾನು ಅಂದರೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಇಡಬೇಕಾಗಿರೋದನ್ನೆಲ್ಲ ತೊಳ್ಕೊಂಡು ಆಮೇಲೆ ನೈವೇದ್ಯಕ್ಕೆ ಮಾಡ್ಕೊತೀನಿ. ನೋಡಿ, ಇದೆಲ್ಲ ಕ್ಲೀನ್ ಮಾಡ್ಕೊಬೇಕು. ಈಗ ಫಸ್ಟ್ ಇದನ್ನೆಲ್ಲ ತೆಗೆದ್ಬಿಡ್ತೀನಿ.
ನಿನ್ನೆ ಮಣ್ಣಿಂದು ದೀಪ ತೊಗೊಂಬಂದೆ. ಅಂದರೆ ಗಾಳಿಗೆ ಹಾರೋಗ್ತಾ ಇತ್ತು ಬಾಗಿಲಲ್ಲಿ ದೀಪ ಇಟ್ಟರೆ. ನೆನ್ನೆ ರಾತ್ರಿಯೇ ಇದನ್ನು ನೀರಲ್ಲಿ ನೆನೆಸಿಡಬೇಕಾಗಿತ್ತು ಅಂತ ಅಂದ್ಕೊಂಡೆ, ಮರ್ತೋದೆ. ಈಗಾದರೂ ಜ್ಞಾಪಕ ಬಂತಲ್ಲ ಅಂತ ಖುಷಿ ಆಯಿತು. ಅಯ್ಯೋ ಮರ್ತುಬಿಡ್ತಿದ್ನಲ್ಲ ಅಂತ. ಯಾಕೆ ಅಂದರೆ ಎಣ್ಣೆ ಹಾಕಿ ಹಾಗೆ ಇಟ್ಟಿದೆ, ಅದು ಉರಿತಾ ಇರಲಿಲ್ಲ. ಎಲ್ಲ ಅದು ಮಡಿಕೆ ಎಲ್ಲ ಮಣ್ಣಿನ ದೀಪ ಎಲ್ಲ ಹೀರ್ಕೊಂಡ್ಬಿಡ್ತಾ ಇತ್ತು. ಈ ಮಣ್ಣಿಂದ ಏನೇ ತೊಗೊಂಬರಲಿ ನಾವು ಸ್ವಲ್ಪ ಇದನ್ನು ಏನಪ್ಪ ಕುದಿರಿಸ್ಕೊಬೇಕಂದ್ರೆ ನೀರಲ್ಲಿ ಹಾಕಿ ನೆನೆಸಿಡಬೇಕು. ಒಂದು ರಾತ್ರಿ ಆಗಲಿ ಹಗಲಾಗಲಿ ಒಂದು ಸ್ವಲ್ಪ ಹೊತ್ತು ಫುಲ್ ಓವರ್ ನೈಟ್ ಎಲ್ಲ ನೆನೆಸಿಟ್ರೆ ಅದು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಾವು ಎಣ್ಣೆ ಹಾಕಿದಾಗ ಎಣ್ಣೆನ ಕುಡಿಯಲ್ಲ ಈ ದೀಪ. ಬತ್ತಿಗಳೆಲ್ಲ ಚೆನ್ನಾಗಿ ಉರಿಯುತ್ತೆ. ಎಣ್ಣೆಲಿ ನೆನೆಸಾದ್ಮೇಲೆ ಈ ಥರ ದೀಪಗಳನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು, ಇಲ್ಲ ಅಂದರೂ ಅದು ತಣ್ಣಗಿದ್ರೂ ಉರಿಯಲ್ಲ. ಹಾಗಾಗಿ ನೀರಿಗೆ ಇಡ್ತಾ ಇದ್ದೀನಿ. ಇನ್ನೂ ಈಗ ಎಷ್ಟು 12 ಗಂಟೆ ಆಗಿದೆ. ಇನ್ನು ಸಂಜೆವರೆಗೂ 4 ಗಂಟೆವರೆಗೂ ನೀರಲ್ಲಿ ಇಡಲಿ ಅಂತ ನೆನೆಸಿ ಇಡ್ತೀನಿ. ನೋಡಿ ಈ ಥರ ನೀರಿಗೆ ಹಾಕಿ ನೆನೆಸಿ ಇಟ್ಬಿಡ್ತೀನಿ. ಏನೇ ಮಡಿಕೆದು ಮಣ್ಣಿಂದ ಏನೇ ತಗೊಳ್ಳಿ ಈ ಥರ ಮಾಡಿ. ನೀರಿನ ಅರಿವಿ ಆಗಿರ್ಬೋದು ಅಥವಾ ಅಡುಗೆ ಮಾಡೋಕ್ಕೆ ಮಡಿಕೆಗಳು ತೊಗೊತೀರಲ್ವ, ಏನಾದರೂ ಈಗಂತೂ ಮಡಿಕೆಗಳೆಲ್ಲ ಒಂಥರ ಇಷ್ಟಪಡ್ತಾರಲ್ವ ಮಡಿಕೆಯಲ್ಲಿ ಅಡುಗೆ ಮಾಡೋದಕ್ಕೆ. ಹಂಗಾಗಿ ಮಡಿಕೆದು ಏನೇ ತೊಗೊಂಡ್ಲಿ ನೀರಲ್ಲಿ ನೆನೆಸಿಡಿ. ದೇವ್ರ ಸಾಮಾನು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಲಾಸ್ಟಲ್ಲಿ ನೈವೇದ್ಯಕ್ಕೆ ಮಾಡ್ಕೊಳ್ಳೋಣ ಅಂತ ಹೂವೆಲ್ಲ ತೆಗೆದು ಮತ್ತು ಹೂವಿಟ್ಟು ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ಎಣ್ಣೆ ಹಾಕಿ ಎಲ್ಲ ಫುಲ್ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಆಯಿತು, ದೇವ್ರ ಮನೆಯದೆಲ್ಲ ಆಯಿತು. ನೋಡಿ ನೀರನ್ನು ತೆಂಗಿನಕಾಯನ್ನು ನೆನೆಸಿಟ್ಟಿದ್ದೆ, ನೀರಲ್ಲಿ ಹಾಕಿ ನೆನೆಸಿಡ್ಬೇಕಂತ. ಇಲ್ಲಾಂದರೆ ಅದು ಒಡ್ಕೊಂಡ್ಬಿಡುತ್ತೆ ಅಂತ. ಪೂಜೆ ಆಗಿದ ತಕ್ಷಣ ವೈಭವಲಕ್ಷ್ಮಿ ಪೂಜೆ ಆಗಿದ್ದು ನಾವು ಪೂಜೆ ವಿಸರ್ಜನೆ ಮಾಡ್ತೀವಲ್ವ, ಆಗ ತೆಂಗಿನಕಾಯಿನ ತೆಗೆದ್ಬಿಟ್ಟು ನೀರಲ್ಲೇ ಹಾಕಿ ಇಡಬೇಕಂತ. ಅದಕ್ಕೆ ನೀರಲ್ಲಿ ಹಾಕಿಟ್ಟೆ, ಅದನ್ನು ತೆಗೆದಿಟ್ಟೆ ನೀರೆಲ್ಲ ಸೋರ್ಕೊಳ್ಳಿ ಅಂತ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದು, ಹೂವು ಹಾಕಿದ್ದು, ಬತ್ತಿ ಎಣ್ಣೆ ಎಲ್ಲ ಹಾಕಿಟ್ಟಿದ್ದೀನಿ. ಈಗ ವೈಭವಲಕ್ಷ್ಮಿ ಪೂಜೆಗೆ ಎಲ್ಲ ತೊಳ್ಕೊಂಬಂದು ಅದನ್ನು ಎಲ್ಲ ಒರೆಸಿ ಇಟ್ಟು ಅದಕ್ಕೆಲ್ಲ ಬತ್ತಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ತೊಳ್ಕೊಂಬಂದಿದ ತಕ್ಷಣ ಬಟ್ಟೆಯಲ್ಲಿ ಒರೆಸಿದ್ರೇ ಅದು ಚೆನ್ನಾಗಿರೋದು, ಇಲ್ಲಾಂದರೆ ನೀರಿನ ಕರೆ ಹಾಗಾಗೆ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್, ಈ ಚೆಂಬನ್ನು ತೆಗೆದು ಇಟ್ಕೊಂಡಿದ್ನ ನಾನು ಎಲ್ಲೋ ಇಟ್ಟಿದ್ದೀನಿ, ಅದು ಸಿಗ್ತಾನೆ ಇಲ್ಲ. ನಮ್ಮ ಮನೆಯವ್ರ ಕೈಲಿ ಉಡ್ಸಿದ್ದೀನಿ ಚಿಕ್ಕದು ತಾಮ್ರದ ಬಿಂದಿಗೆನ. ಇಲ್ವೇನೋ ನಮ್ಮ ಮನೆಯವರು ಹುಡುಕಿದ್ರು ಎಲ್ಲೂ ಸಿಗಲೇ ಇಲ್ಲ. ಆಮೇಲೆ ಅಯ್ಯೋ ನನಗೆ ಡೌಟ್ ಇದೆ, ಇದೇ ಮನೆಯಲ್ಲಿ ಒಂದು ಮನಸ್ಸಲ್ಲಿ ಇದೆ ಅಂತ ಅನಿಸ್ತಾ ಇದೆ, ಮತ್ತು ಅದು ಸಿಗ್ದಿದ್ದು ನೋಡಿ ಅಯ್ಯೋ ಇಲ್ವೇನೋ ಅಂತ ಅನಿಸ್ತಾ ಇದೆ. ನಿಜವಾಗ್ಲೂ ಅಷ್ಟೊಂದು ಪಾತ್ರೆಗಳಿದೆ, ನನಗೆ ನೆನಪಿಲ್ಲ ಯಾವುದಿದೆ ಯಾವುದೇ ಇಲ್ಲ ಅಂತ. ಹಂಗಾಗಿ ಮತ್ತೆ ಅಯ್ಯೋ ಹೋಗಲಿ, ಹೆಂಗೂ ಹೋಗ್ತಾ ಇದ್ದೀನಲ್ಲ ತೊಗೊಂಬರೋಣ ಬಿಡು ಅಂತ ಸುಮ್ಮನಾದೆ. ಆಮೇಲೆ ನಮ್ಮ ಮನೆಯವರು ಎಲ್ಲೋ ಹುಡುಕಿ ತಗೊಟ್ರು, ಇದೆ ನೋಡು ಅಂತ. ನನಗೆ ಖುಷಿ ಆಗ್ಬಿಡ್ತು. ಅಯ್ಯೋ ಇನ್ನೂ ಇವತ್ತು ಇನ್ನೂ ಇದಕ್ಕೂ ಬೇರೆ ದುಡ್ಡು ಹಾಕ್ಬೇಕಾಗಿತ್ತಲ್ಲಪ್ಪ ಅಂತ ಅಂದ್ಕೊಂಡು. ಈಗ ಒಂದು ಮನಸ್ಸಲ್ಲಿ ಇದೆ ಅನಿಸ್ತಾ ಇತ್ತು, ಇನ್ನೊಂದು ಕಡೆ ಇಲ್ವೇನೋ ಅಂತ ಅನಿಸ್ತಾ ಇತ್ತು. ಫುಲ್ ಕನ್ಫ್ಯೂಷನ್ ಆಗ್ತಿತ್ತು. ಇದೆಯೋ ಇಲ್ವೋ ಇದೆ ಅಂತಲೂ ಅನಿಸುತ್ತೆ, ಇಲ್ವೇ ಸಿಗ್ದಿದ್ದು ನೋಡಿ ಇಲ್ವೇನೋ ಅಂತ ಅನಿಸುತ್ತೆ. ಆ ಥರ ಆಗ್ತಿತ್ತು. ಅಯ್ಯೋ ಹಂಗೆ ನೆನಪೇ ಇರಲ್ಲ ಪಾತ್ರೆಗಳು ಏನಿದೆ ಏನಿಲ್ಲ ಅಂತ. ಹಾಗಾಗಿ ಹುಡುಕೊಟ್ರು, ಒಂಥರ ಖುಷಿ ಆಯಿತು. ಅಯ್ಯೋ ಇದೆಯಲ್ಲ ಇನ್ನೂ ಒಂದು ತಂದುಬಿಡ್ತಿದ್ನಲ್ಲ ಅಂತ. ಇನ್ನೂ ಚಿಕ್ಕದು ಹಿತ್ತಾಳೆ ಚೆಂಬುಗಳು ಅದು ಎಲ್ಲ ಇದೆ. ಹಂಗಾಗಿ ಏನಕ್ಕೆ ಅಷ್ಟೊಂದು ತೊಗೊಳ್ಳೋದು ಅಂತ ಖುಷಿ ಆಯಿತು, ಇಲ್ಲಾಂದರೆ ತಂದುಬಿಡ್ತಾ ಇದ್ದೆ. ಆಮೇಲೆ ಅದು ಚೆಂಬನ ಕತೆ ಇದಾಯಿತು. ಆಮೇಲೆ ಸ್ನಾನ ಎಲ್ಲ ಆಯಿತು, ಅದನ್ನೆಲ್ಲ ರೆಡಿ ಮಾಡಿಟ್ಟಿದ್ದಾಯಿತು. ಆಯಿತು. ಈಗ ನೈವೇದ್ಯಕ್ಕೆ ಕೋಸಂಬರಿ ಮತ್ತು ಇವತ್ತು ಪೊಂಗಲ್ ಮಾಡ್ತಾಯಿದ್ದೀನಿ, ಸ್ವೀಟ್ ಪೊಂಗಲ್ ಮಾಡ್ತಾಯಿದ್ದೀನಿ. ಕೋಸಂಬರಿ ಅಂತೂ ಕಂಪಲ್ಸರಿ ಮಾಡಲೇಬೇಕಂತೆ. ಮತ್ತು ಬೇರೆದೆಲ್ಲ ಏನೋ ಒಂದೊಂಥರ ಮಾಡ್ಕೊಳ್ಬೋದು, ಸ್ವೀಟು ಖಾರ. ಪೊಂಗಲ್ ಕೋಸಂಬರಿ ಅಂತೂ ಮಾಡಲೇಬೇಕಂತೆ. ಇನ್ನು ಇದಕ್ಕೆ ಏನಪ್ಪ ಪೊಂಗಲ್ಗೆ ಬೆಲ್ಲನ ಕರಗಿಸಿ ಹಾಕ್ತಾಯಿದ್ದೀನಿ. ನೋಡಿ ಸ್ಟವ್ಗೆ ನಮಸ್ಕಾರ ಮಾಡಿ ನೈವೇದ್ಯ ಮಾಡೋಣ ಅಂತ ಅಗ್ನಿದೇವರನ್ನ ನೆನೆಸ್ಕೊಂಡು. ಇದು ನನಗೆ ಆವತ್ತಿಂದ ಅಭ್ಯಾಸ ಆಗ್ಬಿಟ್ಟೆ. ನಮ್ಮಮ್ಮನೂ ಅಷ್ಟೇ, ಹಬ್ಬಗಳಲ್ಲೆಲ್ಲ ಫಸ್ಟ್ ಸ್ಟವ್ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ಕಡ್ಡಿ ಹಚ್ಚಿ ನಮ್ಮಮ್ಮನೂ ಮಾಡ್ತಿದ್ರು. ನನಗೂ ಅದೇ ಅಭ್ಯಾಸ. ಹಾಗಾಗಿ ಫಸ್ಟ್ ಪೊಂಗಲ್ ಮಾಡಿಬಿಡೋಣ, ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೆಸರುಬೇಳೆ ನೆನೆಸಿಟ್ಟಿದ್ದೀನಿ. ಈಗ ಪೊಂಗಲ್ ಮಾಡ್ತಾಯಿದ್ದೀನಿ. ತುಪ್ಪ ಹಾಕೋ ಫ್ರೆಂಡ್ಸ್, ಇದು ನಾನಂತೂ ತುಂಬ ಸಿಂಪಲ್ ಮೆಥಡಲ್ಲಿ ಪೊಂಗಲ್ನ ಮಾಡ್ತೀನಿ. ನೋಡಿ ತುಪ್ಪ ಬೆಳಗ್ಗೆ ಫ್ರೆಶ್ ಅಲ್ಲ, ಬೆಳಗ್ಗೆ ಕರೆಸಿದ್ದಲ್ಲ ತುಪ್ಪ, ಮೊನ್ನೆ ಕರೆಸಿದ್ದು. ಹಂಗಾಗಿ ಗುರುವಾರನ ಬುಧವಾರ ಏನೋ ಕರೆಸಿದ್ದು, ಅದನ್ನೇ ತುಪ್ಪ ಹಾಕಿ ಅದೇ ಹಾಕ್ತಾಯಿದ್ದೀನಿ. ಚೆನ್ನಾಗಿದೆ ಅಲ್ಲ ಅಂತ. ಅದು ಎಂಜಲ್ ಥರ ಏನೂ ಆಗಿಲ್ಲ, ಯಾರು ಯೂಸ್ ಮಾಡಿಲ್ಲ. ನೈವೇದ್ಯಕ್ಕೆ ಹೊಸ ತುಪ್ಪನೇ ಇರಲಿ ಅಂತ ಹಾಕ್ತಾಯಿದ್ದೀನಿ. ನಾನಂತೂ ತುಂಬ ಈಸಿ ಮೆಥಡಲ್ಲಿ ಪೊಂಗಲ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ. ಮತ್ತು ಏನಪ್ಪ ಅಂದರೆ ಕೊಬ್ಬರಿ ಏಲಕ್ಕಿನ ಗ್ರೈಂಡ್ ಮಾಡ್ಕೊತೀನಿ, ಮಿಕ್ಸಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ. ಮತ್ತು ಬೆಲ್ಲ ಕರಗಿಸಿಟ್ಕೊಂಡಿರ್ತೀನಿ. ಎಲ್ಲ ಇದನ್ನು ನೋಡಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂಥ ಕೊಬ್ಬರಿ ಏಲಕ್ಕಿನ ಇದಕ್ಕೆ ಮಿಕ್ಸ್ ಮಾಡಿಬಿಡ್ತೀನಿ. ಅಕ್ಕಿ ತೊಳೆದು ಇದನ್ನು ಹಾಕ್ಬಿಡ್ತೀನಿ. ಸಾಮಾನ್ಯವಾಗಿ ಇದನ್ನು ಡಿಪೋ ಅಕ್ಕಿಯಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ. ಇನ್ನು ಮೊಸರಲ್ಲೆಲ್ಲ ಮಾಡೋಕ್ಕೆ ಹೋಗಬಾರ್ದು, ಅದು ಉದುರ ಇರ್ತೈತೆ. ಬೆಲ್ಲನ ಸಪ್ರೇಟ್ ಕರಗಿಸ್ತೀನಿ, ಯಾಕೆಂದರೆ ಅದರ ಗಲೀಜು ಕಲ್ಲು ಮಣ್ಣು ಎಲ್ಲ ಇರುತ್ತಲ್ಲ, ನಾರೆಲ್ಲ ಇರುತ್ತೆ. ಬೆಲ್ಲನ ಮಾತ್ರ ಏನಕ್ಕೆ ಯೂಸ್ ಮಾಡಿ ಕರಗಿಸ್ಬಿಟ್ಟೆ ಹಾಕಬೇಕು. ನೋಡಿ ಎಷ್ಟೊಂದು ಗಲೀಜಿದೆ ಅಂತ. ಫ್ರೆಂಡ್ಸ್, ವಿಡಿಯೋ ತುಂಬ ಲೆಂತಿ ಆಯಿತು ಅಂತ ಅನಿಸ್ತಾ ಇದೆ. ಅಷ್ಟೇ, ಪೂಜೆದೇನು ವಿಡಿಯೋ ಮಾಡಿಲ್ಲ, ಸ್ವಲ್ಪ ಇರುತ್ತೆ ಅಷ್ಟೇ. ಹಾಗೆ
ಇನ್ನು ಇದಕ್ಕೆ ಅಕ್ಕಿ ಹಾಕ್ಬಿಟ್ಟು ಒಂದು 2-3 ವಿಷಲ್ ಕೂಗಿಸ್ಕೊಂಡ್ರೆ ಪೊಂಗಲ್ ರೆಡಿ ಆಯಿತು. ತುಂಬ ಈಸಿ ನೋಡಿ, ಎಷ್ಟೊಂದು ಈಸಿ ಪೊಂಗಲ್ ಮಾಡೋದು ಅಂತ. ಪೊಂಗಲ್ ಆಯಿತು, ಕೋಸಂಬರಿನೂ ಆಯಿತು, ಎಲ್ಲ ಆಯಿತು ನೋಡಿ. ಪೂಜೆನೂ ಮುಗೀತು. ಪೂಜೆದು ಹೇಳ್ದೆ ಅಲ್ವಾ ಆವಾಗಲೇ ಸ್ವಲ್ಪನೂ ವಿಡಿಯೋ ಇಲ್ಲ ಅಂತ. ನೋಡಿ ಇಷ್ಟೇ ವಿಡಿಯೋ ಮಾಡಿರೋದು. ನಾನು ಮಂಗಳಾರತಿ ಮಾಡೋ ಟೈಮಲ್ಲಿ ವಿಡಿಯೋನ ಮಾಡಿದ್ರು. ಹಾಗೆ ಕಮಲದ್ದು ತಾವರೆ ಹೂವು ಸಿಕ್ಕಿತ್ತು, ತಾವರೆ ಹೂವು ತೊಗೊಂಬಂದಿದ್ರು. ಅವರು ಯಶವಂತಪುರನ ಇಲ್ಲ ಮಾರ್ಕೆಟ್ ಕಡೆಯಿಂದ ಬಂದರು ಅಂತ ಅನಿಸುತ್ತೆ. ಹಂಗಾಗಿ ಅಲ್ಲೇ ತೊಗೊಂಬಂದಿದ್ರು. ಪೂಜೆ ಮಾಡುವಾಗ ತಂದರು ಫ್ರೆಂಡ್ಸು. ಸ್ವಲ್ಪನೂ ಇಲ್ಲ ವಿಡಿಯೋ, ಸ್ವಲ್ಪನೂ ಇಲ್ಲ ಪೂಜೆ ಮಾಡಿದ್ದು. ನಾನು ಎಷ್ಟು ವಿಡಿಯೋ ಮಾಡಿದ್ದೀನೋ ಅಷ್ಟೇ. ನಾನು ಪೂಜೆಗೆ ಕೂತ್ಕೊಂಡೆ ಅಲ್ವಾ, ನನಗೂ ಅಯ್ಯೋ ವಿಡಿಯೋ ಮಾಡಬೇಕು ಅಂತೇ ಅನಿಸ್ಲಿಲ್ಲ ನಿಜವಾಗ್ಲೂ. ಹಂಗಾಗಿ ಲಾಸ್ಟಲ್ಲಿ ವಿಡಿಯೋ ಮಾಡಿದ್ದು. ಕುಂಕುಮಕ್ಕೆಲ್ಲ ನಿಜವಾಗ್ಲೂ ನೆನ್ನೆ ಕರೀದೇ ಇರೋರು ಬಂದರು. ಒಂಥರ ಖುಷಿ ಆಯಿತು. ತುಂಬ ಜನನೇ ಬಂದರು ನೆನ್ನೆ, ತುಂಬ ಜನನೇ ಬಂದರು ನೆನ್ನೆ. ಎಲ್ಲರಿಗೂ ಕುಂಕುಮ ಕೊಟ್ಟು ಒಂಥರ ಖುಷಿ ಆಯಿತು. ಪೂಜೆ ಎಲ್ಲ ಚೆನ್ನಾಗೇ ಆಯಿತು ನೋಡಿ. ನಾನು ಲಾಸ್ಟಲ್ಲಿ ಎಲ್ಲರಿಗೂ ಕುಂಕುಮ ಕೊಟ್ಟು, ಇದು ರಾತ್ರಿ ಮಲ್ಗೋ ಟೈಮಲ್ಲಿ ಇದನ್ನು ದೇವಿನ ಕದಲಿಸಿ ಆರತಿ ಎತ್ಬಿಟ್ಟು ಕದಲಿಸ್ತೀವಲ್ವ, ಆ ಟೈಮಲ್ಲಿ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ ನಾನೇ. ಲಾಸ್ಟ್ ವೀಕು ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ, ಈ ಸಾರಿ ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇದು ಯಾವಾಗಲೂ 3 ವರ್ಷದಲ್ಲೋ 4 ವರ್ಷದಲ್ಲೋ ಗೌರಿ ಹಬ್ಬಕ್ಕೆ ಅಮ್ಮ ಕಳಿಸಿದ್ದು ಸೀರೆ. ವರ್ಷ ಹೋಗಿರಲಿಲ್ಲ ಹಬ್ಬಕ್ಕೆ ಅಂತ ಅವರೇ ಕಳಿಸಿದ್ರು. ಹಂಗಾಗಿ ಆ ಸೀರೆನ ಹಾಕ್ಕೊಂಡಿದ್ದೆ ಇವತ್ತು. ಪೂಜೆ ಎಲ್ಲ ಆಯಿತು. ನಾನು ಇದಕ್ಕೆಲ್ಲ ಸಿಂಗಲ್ ಒಂದೊಂದು ಹೂವನ್ನೇ ಇಟ್ಟಿದ್ದೆ. ದೇವ್ರ ಮನೆ ಯಾವಾಗಲೂ ಪೂಜೆಗೆ ಇಡೋದು ಒಂದೊಂದೇ ಹೂವನ್ನೇ ಇಟ್ಟಿದ್ದೆ. ಇವ ವೈಭವಲಕ್ಷ್ಮಿ ಪೂಜೆಗೆ ಮಾತ್ರ ಕಣಗಿಲೆ ಹೂವು, ತುಳಸಿ, ಗುಂಡ್ಮಲ್ಗೆ, ತಾವರೆ ಹೂವು, ಡೇರೆ ಹೂವು, ಏನಪ್ಪ ಮತ್ತು ಏನು ಬಿಲ್ವ ಪತ್ರೆ ಎಲ್ಲ ಏನು ಬೇಕೋ ಎಲ್ಲ ತಂದಿದ್ದೆ ಅದಕ್ಕೆ ವೈಭವಲಕ್ಷ್ಮಿ ಪೂಜೆಗೆ. ಹಾಗೆ ಎಲ್ಲ ಇಟ್ಟು ಪೂಜೆ ಮಾಡಿ ತುಂಬ ಖುಷಿಯಿಂದ ಆಯಿತು. ಒಂಥರ ನೆಮ್ಮದಿ ಆಯಿತು, ಪೂಜೆ ಆಯಿತು ಫ್ರೆಂಡ್ಸ್. ಕುಂಕುಮ ಕೊಟ್ಟಿದ್ದು ಎಲ್ಲ ವಿಡಿಯೋ ಮಾಡಿದರೆ ಇನ್ನೂ ವಿಡಿಯೋ ಮಾಡ್ಬೋದಾಗಿತ್ತು, ಆದರೆ ನಾನು ಬ್ಯುಸಿ ಆಗ್ತೀನಿ, ಯಾರೂ ಮಾಡಿಕೊಟ್ಟಿಲ್ಲ. ಇನ್ನು ಕೆಂಪಾತಿ ತೆಗೆದು ಹಾಕಿದ್ರೆ ಇವತ್ತಿನ ಪೂಜೆ ಮುಗಿತು ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ಶುಕ್ರವಾರದ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.